ಅಬ್ಬಾ, ಈ ಬಾರಿ ಬಿಗ್ ಬಾಸ್ ಮನೆಯ ಅದೆಷ್ಟೋ ವಿಚಾರಗಳು ಟ್ರೋಲ್ ಆದ್ವು. ಅದರಲ್ಲಿ ಟಾಪ್ ನಲ್ಲಿ ಇದ್ದದ್ದು ಸೋನು ಪಾಟೀಲ್ ಅಂಡ್ ನವೀನ್ ಸಜ್ಜು ಫ್ರೆಂಡ್ಶಿಪ್. ಹೌದು, ಸೋನು ಪಾಟೀಲ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದೇ ನ್ಯೂಸ್ ಗೆಸ್ಟ್ ಆಗಿ ಹೋಗಿ ಅಲ್ಲಿ ರಂಪಾಟ ಮಾಡಿ ಕಣ್ಣೀರಿಟ್ಟ ನಂತರವೂ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಯಿತು. ಈಗ ಎಲ್ಲ ಅಂತೆಕಂತೆಗಳಿಗೆ ಸ್ವತಃ ನವೀನ್ ಸಜ್ಜು ತೆರೆ ಎಳೆದಿದ್ದಾರೆ. ಸೋನು ಪಾಟೀಲ್ ಮಾಡಿದ ರಾದ್ಧಾಂತಗಳ ಬಗ್ಗೆ ಸವಿಸ್ತಾರವಾಗಿ ನವೀನ್ ಮಾತನಾಡಿದ್ದಾರೆ. ಸೋನು ಪಾಟೀಲ್ ನನ್ನ ಫ್ರೆಂಡ್ ತರ ಎಂದಿದ್ದೆ, ಆದ್ರೆ ಸೋನು ಪಾಟೀಲ್ ನಂತರ ಏನೇನೋ ಮಾತನಾಡಕ್ಕೆ ಶುರು ಮಾಡಿದ್ರು. ನನಗೆ ಆತರ ಫೀಲಿಂಗ್ಸ್ ಇಲ್ವೇ ಇಲ್ಲ. ಅದೆಷ್ಟೋ ಬಾರಿ ನಾನು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ದೇನೆ. ನೈನಾ ಮತ್ತು ನಾನು ಹಲವು ಬಾರಿ ಕೂರ್ಸ್ಕೊಂಡು ಹೀಗೆ ಮಾತನಾಡ್ಬೇಡ ಅಂತ ಹೇಳಿದ್ದೇವೆ. ಒಂದೊಂದ್ಸಾರಿ ಸೋನು ಪಾಟೀಲ್ ಆಡ್ತಾ ಇರೋದನ್ನ ನೋಡಿ ನಗು ಬರ್ತಾ ಇತ್ತು. ಇರಿಟೇಷನ್ ಆದಾಗ ಬೈದಿದ್ದೇನೆ. ಕೊನೆಗೆ ನಾನು ನನ್ನ ಜರ್ಕಿನ್ ಕೊಟ್ಟಿದ್ದೆ ತಪ್ಪಾಯ್ತು ಅಂತ ಅನ್ಸ್ತು. ಹೀಗೆ ಹೇಳ್ತಾರೆ ನವೀನ್ ಸಜ್ಜು. ಇನ್ನು ನವೀನ್ ಸಜ್ಜುಗೆ ಒಂದು ಕನಸಿತ್ತು, ಅದೊಂದು ಮಹಾ ಕನಸು. ಬಿಗ್ ಬಾಸ್ ಗೆದ್ರೆ ಬಹುಮಾನದ ಮೊತ್ತದಿಂದ ಒಂದು ಗ್ರಾಮವನ್ನ ದತ್ತು ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ನವೀನ್. ಆದ್ರೆ ನವೀನ್ ಸಜ್ಜು ಬಿಗ್ ಬಾಸ್ ಗೆಲ್ಲಲಿಲ್ಲ. ರನ್ನರ್ ಅಪ್ಗೆ ತೃಪ್ತಿ ಪಟ್ಟಿಕೊಳ್ಬೇಕಾಯ್ತು. ಹಾಗಂತ ಗ್ರಾಮ ದತ್ತು ತೆಗೆದುಕೊಳ್ಳುವ ಕನಸು ಕಮರು ಹೋಯ್ತು ಅಂತಲ್ಲ, ಆ ಮಹಾ ಕನಸನ್ನ ನನಸು ಮಾಡಿಯೇ ಮಾಡ್ತೀನಿ ಅಂತಿದ್ದಾರೆ ಬಿಗ್ ಬಾಸ್ ಸೀಸನ್ 6 ರನ್ನರ್ ಅಪ್ ನವೀನ್ ಸಜ್ಜು. ಇನ್ನು ಈ ಕೆಲಸಕ್ಕೆ ನನಗೆ ನೀನಾಸಂ ಸತೀಶ್ ಅವರೇ ಸ್ಫೂರ್ತಿ. ಅವರ ಜೊತೆ ಸೇರಿ ಮಾಡಬೇಕೋ ಅಥವಾ ನಾನೇ ಮಾಡಬೇಕೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ತೀರ್ಮಾನಿಸುತ್ತೇನೆ ಅಂತ ಹೇಳಿದ್ದಾರೆ ನವೀನ್ ಸಜ್ಜು.